ನೀನ್ ಹೇಳೋ ಮಾತಾಯ್ದು. ಆ ಮಗುಗೆ ಗೊತ್ತಿಲ್ದಿದಂಗ್ ತಾಳಿ ಕಟ್ಬಿಟ್ಟು ನೀ ನನಗೆ ಮಾತು ಹೇಳ್ತಿದ್ಯಾ? ಹೇ, ಅದು ನೀನ್ ಹೇಳೋ ಮಾತಲ್ಲ, ನನ್ ಕೂಸ್ ಹೇಳ್ಬೇಕು. ಕುಸೆ, ನೀನ್ ಹೇಳ್ತಾಯಿ, ನೀನ್ ಹೇಳೋ ನನ್ನಮ್ಮ. ನಿನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತ ನಿನ್ ಬಾಯಾರೆ ಹೇಳವ. ಮೈನಾ, ನೀನು ಕುತ್ತಿಗ್ಯಾಗ ತಾಳ ಕಾಣ್ಲಿಲ್ಲ ಅಂದ ತಕ್ಷಣ ನೀನ್ ಜೀವನ ಹೋದಂಗ ಒದ್ದಾಡಕತ್ತಲ್ಲ, ಇದೆಲ್ಲ ನಿಂಗ್ ಧ್ರುವನ್ ಮ್ಯಾಗ ಪ್ರೀತಿ ಇಲ್ದಂಗ ಮಾಡಿದನು ಹೇಳು. ಮೈನಾ, ಬೆಳಿಗ್ಗೆಯಿಂದ ಕಳೆದು ಹೋಗಿರೋ ತಾಳಿನ ಒಳ್ಳೆ ಹುಚ್ಚಿ ತರ ಹುಡುಕ್ತಾ ಇದ್ದೆ. ಧ್ರುವನ್ ಕಂಡ್ರೆ ಇಷ್ಟ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಅಳ್ತಾ ನೀನ್ ಹುಡುಕ್ತಾ ಇದ್ದ? ನಿಜ ಹೇಳು ಮೈನಾ. ಅಲ್ಲ ಮೈನಾ, ಎಲ್ಲಾ ಮನಸ್ನಾಗ ಇಟ್ಕೊಂಡು ನೀನು ಸಂತೋಷವಾಗಿರುವಲ್ಲಿ ನೀನು ಸುತ್ತಮುತ್ತ ಇರೋರ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದ ಏನ್ ಸಾಧಿಸ್ಬೇಕಂತ ಮಾಡಿ ನೀನು ಅದನ್ನ ಬಾಯ್ ಬಿಟ್ರೆ ಹೇಳು. ಸಾರಿ ಅಂಕಲ್, ತಪ್ಪಲ್ಲ ನಮ್ದೆ. ಮೈನಾ, ನಿನಗೆ ಮದುವೆ ಇಷ್ಟ ಇಲ್ಲ ತಾನೆ? ಅದಕ್ಕೆ ಅನ್ಸುತ್ತೆ ಧ್ರುವ ನೀನು ಕಟ್ಟಿರೋ ತಾಳಿ ನಿನ್ನಿಂದ ದೂರ ಆಗಿತ್ತು. ಈಗ ಕಳೆದೋಗಿರೋ ತಾಳಿ ಕಳೆದೋಗಿರೋ ಹಾಗೆ ಇರ್ಲಿ. ಈಗ ನಿನ್ ಕೈಲಿರೋ ತಾಳಿನ ಹುಂಡಿಗೆ ಹಾಕ್ಬಿಡು. ಏನಪ್ಪ ಮಾತಾಡಕ್ ಹೋಗ್ತಾ ಇದೀಯ ನೀನು? ಬಾಯಿ ಮಾತ್ಗೂ ಹಾಗೆಲ್ಲ ಆಡ್ಬೇಡ. ಧ್ರುವಂಗಿದು ಶ್ರೇಯಸ್ಸಲ್ಲ, ಅಪಶಕುನ ಅಪಶಕುನ. ಪರವಾಗಿಲ್ಲ ಸ್ವಾಮಿ, ನನಗೇನ್ ಬೇಕಾದ್ರೂ ಆಗ್ಲಿ. ನಾವು ಒತ್ತಾಯ ಮಾಡಿ ಮೈನಾರ್ ಕುತ್ಕೆಲಿರೋ ಆ ತಾಳಿನ ಉಳಿಸೋದಕ್ಕಿಂತ ಆ ಹುಂಡಿಗೆ ಹೋಗೋದೇ ಒಳ್ಳೇದು. ಮೈನವ್ರೆ, ನೀವ್ ಯಾರ ಮಾತು ಕೇಳ್ಬೇಡಿ, ಧೈರ್ಯವಾಗಿ ಆ ತಾಳಿನ ಆ ಹುಂಡಿಗೆ ಹಾಕ್ಬಿಡಿ. ಮೈನಾ, ಎಲ್ಲರೂ ಹೇಳಾಕತ್ತಾರಲ್ಲ, ಹಾಕೋಗು ಹೋಗು. ನಿನಗೆ ಇಷ್ಟ ಇಲ್ಲ ತಾನೆ? ಹೋಗು ಮೈನಾ, ಹೋಗು. ಹೋಗಿ ಮೈನಾವ್ರೆ, ಹೋಗು. ಇಷ್ಟ ಇದೆ, ಇಷ್ಟ ಇದೆ, ಇದೆ ಇದೆ. ಇನ್ನೇನು, ಮೈನಾ ಹೇಳಾಯ್ತಲ್ಲ ನನ್ಗಿಷ್ಟ ಇದೆ ಅಂತ. ಇಷ್ಟ ಇದೆ ಅಂತ ಹೇಳಿದಾಳೆ. ಧ್ರುವ, ಕಟ್ಟಪ್ಪ ತಾಳಿ. ಆದ್ರೆ ಇದಕ್ಕೆ ನಮ್ಮಪ್ಪ ಒಪ್ಪಿಗೆ ಕೊಡ್ಬೇಕು. ಹಾಗಿದ್ರೇನೆ ನಾನು ತಾಳಿ ಕಟ್ಸ್ಕೊಳ್ಳೋದು. ಅಪ್ಪಯ್ಯ, ಒಪ್ಕೊಳ್ಳಿ ಅಪ್ಪಯ್ಯ. ಖುಷಿ, ನಿಂಗಿಷ್ಟೇನೇನವ? ಸರಿ, ನನ್ನ ಮಗಳೇ ಹೂ ಅಂತ ಅಂದ್ಮೇಲೆ ಅವಳು ಸಂತೋಷನೇ ನನ್ನ ಸಂತೋಷ ಕಣ್ಲಾ. ಮೈನಾ, ಮೈನಾ, ಕೇಳಿಸ್ಕೊಂಡೇನವ? ನಿಮ್ಮಪ್ಪ ಹೇಳಿದ್ ಕೇಳಿಸ್ಕೊಂಡ? ಅವ್ರು ಒಪ್ಪಿಗೆ ಕೊಟ್ಬಿಟ್ರು ಕಣೆ, ಅವರೇ ಒಪ್ಪಿಗೆ ಕೊಟ್ಬಿಟ್ರು. ಅಂಕಲ್, ನಿಮ್ಗೆ ಈ ವಿಷಯ ಹೇಳ್ದೇನೆ ಮದುವೆ ಮಾಡಿಸಿದ್ದು ನನ್ನ ಮನ್ಸಲ್ಲಿ ತುಂಬಾ ಗಿಲ್ಟ್ ಇತ್ತು. ಆದ್ರೆ ಈಗ ನೀವು ಒಪ್ಪಿಗೆ ಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಂಕಲ್, ತುಂಬಾ ಥ್ಯಾಂಕ್ಸ್. ಹೇ ಧ್ರುವ, ಬಾರೋ ಇಲ್ಲಿ. ಅಂಕಲ್ ಒಪ್ಪಿಗೆ ಕೊಟ್ಟಾಯ್ತು, ಏನ್ ವೇಟ್ ಮಾಡ್ತಿದ್ಯಾ? ಅಂಕಲ್ ಆಶೀರ್ವಾದ ತಗೊಂಡು ಮೈನನ್ ಕುತ್ತಿಗೆ ತಾಳಿ ಕಟ್ಟು. ಗುರುಜಿ, ತಾಳಿ ಕೊಡಿ. ಆಯ್ತಾಯ್ತಾಯ್ತು, ನಡೀರಿ. ಜಾಗ ಬಿಡಮ್ಮ, ತಟ್ಟೆ ಕೊಡಮ್ಮ, ತಾಳಿ ಇಡಮ್ಮ ಇಲ್ಲಿ. ನೋಡಿ, ಮನುಷ್ಯನ ಲೆಕ್ಕಾಚಾರ ಒಂದಾದ್ರೆ ಭಗವಂತನ ಲೆಕ್ಕಾಚಾರ ಇನ್ನೊಂದಿರುತ್ತೆ. ಅದಕ್ಕೆ ಈ ತಾಳಿ ಕಳೆದೋಗಿರೋ ಪ್ರಸಂಗ ಆಯ್ತು ಅಂತ ಕಾಣುತ್ತೆ. ಇದನ್ನ ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡ್ಕೊಡ್ತೀನಿ. ಬನ್ನಿ ಎಲ್ಲರೂ.